ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತ್ಯೈ ನಮೋ ನಮಃ. ವೇದವೇದಾಂಗವೇದಂತ ವಿದ್ಯಾಸ್ಥಾನೇ ಪೇವಚ. ಎಲ್ಲ ಆಸ್ತಿಕ ಬಂಧುಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ಏಪ್ರಿಲ್ 1, 2026 ಬುಧವಾರದ ದಿನ ಭವಿಷ್ಯವನ್ನು ನೋಡೋಣ. ನಿಮ್ಮ ರಾಶಿಯ ಬಗ್ಗೆ ಗಮನದಿಂದ ಕೇಳಿ, ಕೊನೆಯಲ್ಲಿ ಪರಿಹಾರವನ್ನು ತಪ್ಪದೆ ತಿಳಿದುಕೊಳ್ಳಿ ಎನ್ನುವಂಥದ್ದು. ಮೇಷರಾಶಿಯವರೇ, ಇಂದು ನಿಮಗೆ ಹಣ ಮತ್ತು ಮಾತು ಮುಖ್ಯವಾಗಿರ್ತದೆ. ಆಡಿದಂಥ ಮಾತು, ಕೊಟ್ಟಂಥ ಮಾತು. ಆದರೆ ನೀವು ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಜಾಗ್ರತೆಯಿಂದ ಇರಿ. ಮಾತು ಕೊಟ್ಟು ಸಿಗಾಕ್ಕೊಳಕ್ಕೆ ಹೋಗಬೇಡಿ ಅನ್ನೋದು. ಆದರೆ ಈ ದಿನ ನಿಮಗೆ ನಿಧಾನವಾಗಿ ಆದರೂ ಫಲ ಖಂಡಿತ ಸಿಗ್ತದೆ. ಆದರೆ ಕೊನೆಯಲ್ಲಿ ಕುಟುಂಬದ ಸಹಾಯ ದೊರೀತದೆ. ಹಣ ಬರುವಂಥ ಅವಕಾಶಗಳು ಇದೆ ನಿಮಗೆ ಗೊತ್ತು. ಕೆಲಸ ಕಾರ್ಯಗಳಲ್ಲಿ ನಿಧಾನ ಆಗೋದ್ರಿಂದ, ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗಿರೋದ್ರಿಂದ ವಿಷ್ಣು ಮಂತ್ರವನ್ನು ಪಠನ ಮಾಡುವುದು ತುಂಬ ಒಳ್ಳೆಯದು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನಾರಾಯಣನ ದರ್ಶನ ಮಾಡುವಂಥ ಅವಕಾಶಗಳಿದ್ದರೆ ಖಂಡಿತ 1 ನಿಮಿಷ ದರ್ಶನವನ್ನು ಮಾಡಿಬಿಟ್ಟು ಮುಂದುವರಿ. ವೃಷಭ ರಾಶಿಯವರೇ, ಈ ದಿನ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುವಂಥ ದಿನ. ನಿಮ್ಮ ವ್ಯಕ್ತಿತ್ವವನ್ನು ಹೊರಗೆ ಹಚ್ಚುವಂಥ ದಿನ. ಈ ದಿನ ಚುರುಕುತನ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ನಿಮಗೆ ಮಧ್ಯೆ ಒಂದು ಸ್ವಲ್ಪ ಒತ್ತಡ ಇರುತ್ತೆ, ಆದರೂ ನೀವು ಖಂಡಿತ ಮುಂದುವರಿಯುತ್ತೀರಿ. ಯಶಸ್ಸು ಮತ್ತು ಸಂತೋಷ ನಿಮಗೆ ಈ ದಿನ ಖಂಡಿತ ದೊರೆಯುತ್ತದೆ. ಈ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ದಿನ ಲಕ್ಷ್ಮೀ ದೇವಿಗೆ ಒಂದು ಹೂವನ್ನು ಕೊಡಿ. ಅಯ್ಯೋ, ನಾನು ದೇವಸ್ಥಾನಕ್ಕೆ ಹೋಗೋಕೆ ಆಗೋದಿಲ್ವಲ್ಲ, ಚಿಂತೆ ಬೇಡ. ಮನೆಯಲ್ಲೇ ಲಕ್ಷ್ಮಿ ಹೆಸರನ್ನು ಹೇಳಿ ಒಂದು ಹೂವನ್ನು ನಿಮ್ಮ ಮನೆಯಲ್ಲಿರುವಂಥ ದೇವರ ಫೋಟೋ ಅಥವಾ ದೇವರ ವಿಗ್ರಹದ ಮುಂದೆ ಇಡಿ. ಯಾವುದೇ ವಿಗ್ರಹ ಇರಲಿ, ಲಕ್ಷ್ಮಿಯ ಫೋಟೋ ಇದ್ದೇ ಇರುತ್ತೆ. ಅದ್ರ ಮುಂದೆ ಒಂದು ಹೂ ಇಡಿ, ಇಲ್ಲ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹೋಗಿ, ಎಲ್ಲ ಒಳ್ಳೆಯದಾಗ್ತದೆ. ಮಿಥುನ ರಾಶಿಯವರೇ, ಈ ದಿನ ನೀವು ಮಾಡುವಂಥ ಖರ್ಚುಗಳು, ವೆಚ್ಚಗಳು ಬಹಳ ಮುಖ್ಯವಾಗ್ತದೆ. ಆದರೆ ನಿಮ್ಮೊಳಗಿರುವಂಥ ವಿಚಾರಗಳು ಇವತ್ತು ನಿಮ್ಮನ್ನು ಕೆಣಕ್ತದೆ. ಅನಾವಶ್ಯಕ ಖರ್ಚುಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಹಣದ ಬಗ್ಗೆ ಜಾಗ್ರತೆ ಇರಲಿ. ಆದರೆ ಖರ್ಚು ಮಾಡಲೇಬೇಕಾದಂಥ ಅವಶ್ಯಕತೆ ಬರ್ತದೆ. ಅವಶ್ಯಕತೆ ಎಷ್ಟೇ ಅಷ್ಟನ್ನು ಜಾಗ್ರತೆಯಿಂದ ಖರ್ಚು ಮಾಡಿ. ಆದರೆ ನಿಮ್ಮ ಮನಸ್ಸಿನಲ್ಲಿರುವಂಥ ವಿಚಾರಗಳು ನಿಮ್ಮನ್ನು ಸ್ವಲ್ಪ ಕೆಣಕ್ತದೆ. ಅಲ್ಲಲ್ಲೇ ಒಂಟಿತನದ ಅನುಭವ ಆಗುವಂಥ ಅವಕಾಶಗಳು ಬರ್ತದೆ. ಒಂಟಿತನದ ಭಾವನೆ ಮೂಡುತ್ತದೆ. ಎದೆಗುಂದ ಬೀದಿ. ಮನಸ್ಸು ಶಾಂತಿಯನ್ನು ಪಡೀತದೆ, ಸಮಾಧಾನವನ್ನು ಪಡ್ಕೊಳ್ತದೆ. ಯಾವುದೋ ಒಂದು ಆಕರ್ಷಣೆ ನಿಮಗೆ ಈ ದಿನ ಸಂತೋಷವನ್ನು ತಂದುಕೊಡ್ತದೆ. ಆದ್ದರಿಂದ
ಹನುಮಂತನನ್ನು ಜ್ಞಾಪಿಸ್ಕೊಳ್ಳುವುದನ್ನು ಮರಿಲೇಬೇಡಿ. ಹನುಮಂತ ಹೇಳುವಂಥದ್ದೇನೋ ರಾಮನ ಜಪನವನ್ನು ಮಾಡಿ. ನಿಮ್ಮ ಎದೆಯ ಮೇಲೆ ಕೈ ಇಟ್ಟುಕೊಂಡು ಹನುಮಂತನ ಮಂತ್ರವನ್ನು ಕನಿಷ್ಠ 3 ಬಾರಿ ಆದರೂ ಪಠನವನ್ನು ಮಾಡಿ ಒಳ್ಳೆಯದಾಗ್ತದೆ. ಕಟಕ ರಾಶಿಯವರೇ, ಈ ದಿನ ನಿಮಗೆ ಬರುವಂಥ ಲಾಭ ಬಹಳ ಮುಖ್ಯವಾಗ್ತದೆ. ನಿಮ್ಮಲ್ಲಿರುವಂಥ ಆಸೆಗಳು ಬಹಳ ಮುಖ್ಯವಾಗ್ತದೆ. ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ ಎನ್ನುವಂಥದ್ದು. ಸ್ವಲ್ಪ ವಿಳಂಬ ಆಗಬಹುದು, ಆದರೂ ನಿಮ್ಮ ಪ್ರಯತ್ನ ಬಿಡಬೇಡಿ, ಮುಂದುವರಿಸಿ. ಖಂಡಿತ ಈ ದಿನ ನಿಮಗೆ ಲಾಭ ಅನ್ನುವಂಥದ್ದು ಸಿಕ್ಕೇ ಸಿಗ್ತದೆ. ತುಳಸಿ ಗಿಡಕ್ಕೆ ಒಂದು ನಮಸ್ಕಾರವನ್ನು ಹಾಕಿ ಮುಟ್ಟಿ ದರ್ಶನವನ್ನು ಮಾಡಿಕೊಂಡು ಮುಂದೆ ಹೋಗಿ, ಒಳ್ಳೆಯದಾಗ್ತದೆ. ಸಿಂಹರಾಶಿಯವರೇ, ಇಂದು ನೀವು ಮಾಡುವಂಥ ಕೆಲಸ ವೆರಿ 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 ಇಂಪಾರ್ಟೆಂಟ್. ಕೆಲಸಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀರಾ. ನನಗೆ ಕೆಲಸವೇ ಮುಖ್ಯ, ಕೆಲಸದ ನಂತರ ನಾನು ಅನ್ನುವಂಥದ್ದು ಬರ್ತದೆ. ಇವತ್ತು ಕೆಲಸಗಳಲ್ಲಿ ತುಂಬ ಚಟುವಟಿಕೆಯಿಂದ ಭಾಗವಹಿಸ್ತೀರ. ಒತ್ತಡ ಇದ್ದರೆ ಅದಕ್ಕೆ ಲೆಕ್ಕನೇ ಇಲ್ಲ. ನಿಮಗೆ ಯಾವುದೇ ಒತ್ತಡಕ್ಕೂ ಎದುರೋದೇ ಇಲ್ಲ. ಸಾಧನೆ, ಕೆಲಸವನ್ನು ಫಿನಿಷ್ ಮಾಡುವಂಥದ್ದಷ್ಟೇ ಮುಖ್ಯ ಅನ್ನುವಂಥದ್ದನ್ನು ಇವತ್ತು ನೀವು ತೋರ್ತೀರ. ಈ ಒಂದು ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸೋದ್ರಿಂದ ಕೊನೆಯಲ್ಲಿ ಗೌರವ ಅನ್ನುವಂಥದ್ದು ಲಭಿಸ್ತದೆ. ಮನಸ್ಸಿಗೆ ಏನೋ ಒಂದು ಸಮಾಧಾನ, ಖುಷಿ. ನಿಮ್ಮ ಕಾರ್ಯ ಸಣ್ಣದೇ ಇರ್ಬೋದು, ಈ ದಿನ ನಿಮ್ಮ ಯಾವುದೇ ಒಂದು ಕಾರ್ಯದಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಕ್ಕೇ ಸಿಗ್ತದೆ. ಸೂರ್ಯದೇವನನ್ನು ಧ್ಯಾನ ಮಾಡಿ, ನವಗ್ರಹ ದರ್ಶನವನ್ನು ಮಾಡಿಕೊಳ್ಳಿ, ಮುಂದುವರಿ. ನವಗ್ರಹ ದರ್ಶನ ಯಾಕೆ? ಅಲ್ಲಿ ಸೂರ್ಯದೇವನ ವಿಗ್ರಹ ಇರ್ತದೆ ಎನ್ನುವಂಥದ್ದು. ಕನ್ಯಾ ರಾಶಿಯವರೇ, ಇಂದು ನಿಮಗಿರುವಂಥ ಆ ಅದೃಷ್ಟ ಭಾಗ್ಯ ಮುಖ್ಯವಾಗ್ತದೆ ನಿಮಗೆ. ಆದರೆ ಧರ್ಮದ ಬಗ್ಗೆ ಚಿಂತನೆಯನ್ನು ಮೂಡ್ತದೆ ನಿಮ್ಮಲ್ಲಿ. ಧರ್ಮ ಮಾರ್ಗದಲ್ಲಿ ನಡೆಯುವಂಥದ್ದು, ಧರ್ಮ ಕಾರ್ಯಗಳನ್ನು ಮಾಡುವಂಥದ್ದು, ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು, ಇದೆಲ್ಲ ಬೇಕು ಅನ್ನುವಂಥ ಆಸೆ ನಿಮ್ಮಲ್ಲಿ ಮೂಡ್ತದೆ. ಆ ಎಲ್ಲ ಆಸೆಗಳನ್ನು ಈಡೇರಿಸ್ಕೊಳ್ಳೋ ಪ್ರಯತ್ನದಲ್ಲಿ ಈ ದಿನ ನೀವು ಮುಂದುವರಿಯಿರಿ. ಸ್ವಲ್ಪ ನಿಧಾನವಾದರೂ ಉತ್ತಮ ಫಲ ಸಿಗ್ತದೆ. ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗವಹಿಸುವಂಥದ್ದು, ಧರ್ಮ ಕಾರ್ಯದಲ್ಲಿ ಭಾಗವಹಿಸುವಂಥದ್ದು, ಇವು ಈ ದಿನನೇ ನಾವು ಮಾಡಿಬಿಡಬೇಕು ಅಂತಲ್ಲ, ಆ ಚಿಂತನೆ ನಿಮ್ಮಲ್ಲಿ ಮೂಡ್ತದಲ್ವ, ಅದಕ್ಕೆ ಒಂದು ಪ್ರಾರಂಭ ಅನ್ನುವಂಥದ್ದನ್ನು ಆಗ್ತೀರಲ್ವ, ಅದರ ಬಗ್ಗೆ ಒಂದು ನಿರ್ಧಾರ ಅನ್ನುವಂಥದ್ದನ್ನು ಮಾಡ್ತೀರಲ್ವ, ಅದು ಮುಖ್ಯ. ನೀವು ಆ ಕಾರ್ಯವನ್ನು ಯಾವತ್ತಾದರೂ ಮಾಡಿ, ಅದಕ್ಕೆ ಸಂಕಲ್ಪ ಅನ್ನುವಂಥದ್ದು, ಆ ಸಂಕಲ್ಪದ ಸಿದ್ಧಿ ಈ ದಿನ ದೊರೀತದೆ. ನೀವು ಯಾವ ಧರ್ಮ ಕಾರ್ಯಗಳನ್ನು, ಧಾರ್ಮಿಕ ಸೇವೆಗಳನ್ನು ಮಾಡಬೇಕಂತ ಇತ್ತು, ಅದನ್ನು ಮಾಡೋದಕ್ಕೆ ಇವತ್ತು ಸಂಕಲ್ಪವನ್ನು ಮಾಡಿಕೊಳ್ಳಿ. ಅದರಿಂದ ನಿಮಗೆ ದೈವಕೃಪೆ ಎನ್ನುವಂಥದ್ದು ದೊರೀತದೆ. ದಕ್ಷಿಣಾಮೂರ್ತಿಯನ್ನು ಧ್ಯಾನ ಮಾಡಿ, ನಿಮ್ಮ ಗುರುದೇವತೆಯನ್ನು ಧ್ಯಾನ ಮಾಡಿ, ಎಲ್ಲವೂ ಶುಭವಾಗ್ತದೆ. ಈ ದಿನ ನಿಮ್ಮ ಮನಸ್ಸು ಬಹಳ ಮುಖ್ಯ. ಯಾರು ದಿನಭವಿಷ್ಯವನ್ನು ನೋಡ್ತಾ ಇದ್ದೀರಾ, ಇಷ್ಟವಾದರೆ ಒಂದು ಲೈಕ್ ಮಾಡಿ. ನಿಮ್ಮ ರಾಶಿ ಯಾವುದು ಅಂತ ಕಾಮೆಂಟ್ ಮಾಡಿ.
ಈ ದಿನ ನೀವು ತಿಳಿದುಕೊಂಡಂಥ ವಿಚಾರ ಹೇಗಿದೆ ಅನ್ನುವಂಥದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಹೋಗಿ. ಅದು ಮುಂದೆ ನಿಮಗೆ ಹೊಸ ಹೊಸ ವಿಚಾರಗಳನ್ನು ತಿಳಿಸೋದಕ್ಕೆ ಅದು ಸಹಕಾರಿಯಾಗ್ತದೆ. ತುಲಾರಾಶಿಯವರೇ, ಈ ದಿನ ಸ್ವಲ್ಪ ಅಡೆತಡೆಗಳು ಬರುವಂಥ ದಿನ. ರಹಸ್ಯ ವಿಚಾರಗಳ ಬಗ್ಗೆ ಗಮನ ಹರಿಸಬೇಕಾದಂಥ ದಿನ. ತುರ್ತು ಕೆಲಸಗಳಲ್ಲಿ ಜಾಗ್ರತೆ ಇರಲಿ. ಸ್ವಲ್ಪ ಒತ್ತಡ ಇರುತ್ತೆ, ಆದರೂ ರಕ್ಷಣೆ ಅಂತೂ ದೊರೆಯುತ್ತೆ ನಿಮಗೆ. ನಿಮ್ಮಲ್ಲಿರುವಂಥ ವಿಶ್ವಾಸ ವೆರಿ 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 ಇಂಪಾರ್ಟೆಂಟ್. ಆತ್ಮಬಲ ಅನ್ನುವಂಥದ್ದು ತುಂಬ ಹೆಚ್ಚಾಗಿದೆ ನಿಮಗೆ. ಶಿವನನ್ನು ಪೂಜೆ ಮಾಡಿ ನಿಮ್ಮ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡ್ತಾನೆ ಅನ್ನುವಂಥದ್ದು. ವೃಶ್ಚಿಕ ರಾಶಿಯವರೇ, ಈ ದಿನ ನೀವು ಸಂಬಂಧಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀರಿ. ಈ ದಿನ ನಿಮ್ಮ ವ್ಯವಹಾರ, ವೃತ್ತಿ, ಉದ್ಯೋಗ ಇವುಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂಥ ದಿನ. ಸಣ್ಣ ಗೊಂದಲಗಳು ಉಂಟಾಗುವಂಥ ಸಂದರ್ಭಗಳಿದೆ ಅನ್ನುವಂಥದ್ದು ಸತ್ಯ. ಆದರೂ ಸಹನೆ ಎನ್ನುವಂಥದ್ದು ಅತ್ಯವಶ್ಯಕವಾಗಿರ್ತದೆ. ಸಂಬಂಧಗಳನ್ನು ಬೆಸೆಯೋದ್ರಲ್ಲಿ, ಹೊಂದಾಣಿಕೆ ಮಾಡ್ಕೊಳೋದ್ರಲ್ಲಿ ಈ ದಿನ ನಿಮಗೆ ಯಶಸ್ಸು ಸಿಗ್ತದೆ. ದುರ್ಗಾದೇವಿಯ ಸಹಕಾರವನ್ನು ಬಯಸಿ. ಆ ದೇವತೆ ಈ ದಿನ ನಿಮಗೆ ತುಂಬ ಸಹಕಾರವನ್ನು ನೀಡ್ತಾರೆ ಅನ್ನುವಂಥದ್ದು. ಆ ಕೃಪೆಗೆ ಪಾತ್ರರಾಗಿ. ದುರ್ಗಾದೇವತೆಯ ಕೃಪೆಗೆ ಪಾತ್ರ. ದುರ್ಗಾದೇವತೆ ಅಂದರೆ ಯಾರು? ಕಠಿಣವಾದಂಥ ಸ್ತ್ರೀ ದೇವತೆ ಅನ್ನುವಂಥದ್ದು. ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಹೆಸರುವಾಸಿಯಾಗಿರುವಂಥ ದೇವತೆ ದುರ್ಗಾದೇವತೆ ಅಂತ ಕರೆಯುವುದು. ಧನುಸ್ಸು ರಾಶಿಯವರೇ, ಈ ದಿನ ಆರೋಗ್ಯದ ಬಗ್ಗೆ ಜಾಗ್ರತೆ ಇರಲಿ. ಮಾಡುವಂಥ ಕೆಲಸದ ಬಗ್ಗೆ ಜಾಗ್ರತೆ ಇರಲಿ. ಕೆಲಸದಲ್ಲಿ ಹೆಚ್ಚು ಶ್ರಮ ಹಾಕಬೇಕಾಗ್ತದೆ. ಆದ್ದರಿಂದ ಆರೋಗ್ಯ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಬಿಸಿಲಿದೆ, ನಿಮ್ಮ ದೇಹವನ್ನು ಶ್ರಮಕ್ಕೆ ಒಡ್ಡಬೇಕಾದ್ರೆ ಸ್ವಲ್ಪ ಚೈತನ್ಯ ಅನ್ನುವಂಥದ್ದು ಇರಬೇಕು ದೇಹದಲ್ಲಿ. ಸ್ವಲ್ಪ ಕಷ್ಟ ಇದೆ ಈ ದಿನ. ಸ್ವಲ್ಪ ಶ್ರಮವನ್ನು ಹಾಕಿದ್ರೆ ಜಯ ಅನ್ನುವಂಥದ್ದು ಖಂಡಿತ ಸಿಗ್ತದೆ. ಗೆಲುವು ನಿಮ್ಮ ಜೊತೆನೇ ಇರ್ತದೆ. ಅದಕ್ಕೋಸ್ಕರ ಹನುಮಂತನ ಧ್ಯಾನವನ್ನು ಮಾಡೋದರಿಂದ ಎಲ್ಲ ಶುಭವಾಗ್ತದೆ. ಇನ್ನು ಮಕರ ರಾಶಿಯವರೇ, ಇದು ನಿಮಗೆ ತುಂಬ ಸಂತೋಷವನ್ನು ಕೊಡುವಂಥ ದಿನ. ಚಿಂತೆಗಳನ್ನು ದೂರ ಇಡಿ, ಚಿಂತನೆಯನ್ನು ಮಾಡಿ. ಚಿಂತೆ ಎನ್ನುವಂಥದ್ದು ಎಲ್ಲರಿಗೂ ಇದ್ದೇ ಇರ್ತದೆ. ಈ ದಿನ ಸಂತೋಷವನ್ನು ಅನುಭವಿಸುವಂತಹ ದಿನ. ಚಿಂತೆಗಳಿಂದ ದೂರ ಇರಿ. ಮನಸ್ಸಿಗೆ ತೃಪ್ತಿಯನ್ನು ಕೊಡುವಂತಹ, ಇಷ್ಟವಾಗುವಂತಹ ಕಾರ್ಯಗಳಲ್ಲಿ ಮುನ್ನಡೆಯಿರಿ. ಮನಸ್ಸಿಗೆ ಬೇಸರ ಕೊಡುವಂಥ ಕಾರ್ಯಗಳಲ್ಲಿ ತೊಡಕೊಳ್ಳಬೇಡಿ. ಅಂಥ ಘಟನೆಗಳಿಂದ, ಅಂಥ ಕಾರ್ಯಗಳಿಂದ ದೂರ ಇರಿ. ಇವತ್ತು ಸ್ವಲ್ಪ ನಿಧಾನ ಆಗಿದ್ರು ಒಳ್ಳೆಯ ಕೆಲಸಗಳಿಂದ ಈ ಥರ ಉತ್ತಮ ಫಲ ಬರ್ತದೆ. ಸಂತೋಷ ಅನ್ನುವಂಥದ್ದು ಸಿಗ್ತದೆ. ಸಂತೋಷಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಇವತ್ತು ಮುಖ ಇಟ್ಕೊಡ್ರಿ, ಸಂತೋಷದಿಂದ ಇರಬೇಕು. ಇವತ್ತು ಇದೇ ಮುಖ್ಯ. ಇವತ್ತಿನ ಸಂತೋಷ ನಾಳೆಯಿಂದ ನಿಮಗೆ ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸಿಗೆ ಅದು ಸಹಕಾರ ನೀಡ್ತದೆ. ನಾರಾಯಣನ ಧ್ಯಾನವನ್ನು ಮಾಡಿ, ವಿಷ್ಣುವಿನ ಪೂಜೆಯನ್ನು ಮಾಡಿ, ಆ ಒಂದು ಮಂತ್ರ ನಿಮ್ಮನ್ನು ಕಾಯುತ್ತದೆ ಎನ್ನುವಂಥದ್ದು. ಕುಂಭರಾಶಿಯವರು, ಇದು ಮನೆಗೆ ಸಂಬಂಧಪಟ್ಟಂಥ ವಿಷಯ.
ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಥ ವಿಷಯ. ಕುಟುಂಬದಲ್ಲಿನ ವಿಷಯಗಳು ತುಂಬ ಜಾಗ್ರತೆಯನ್ನು ಬಯಸ್ತದೆ. ಸೂಕ್ಷ್ಮವಾಗಿ ಮುಂದುವರಿಬೇಕು. ಒತ್ತಡ ಅನ್ನುವಂಥದ್ದು ಎಲ್ಲರಿಗೂ ಇದ್ದೇ ಇರ್ತದೆ. ಎಲ್ಲರ ಕುಟುಂಬದಲ್ಲಿರುವಂಥ ಒತ್ತಡ ನಮ್ಮ ಕುಟುಂಬದಲ್ಲೂ ಇದೆ. ಮುಂದುವರಿ. ಒತ್ತಡ ಕೆದಗುಂದು ಮನೆತನದ ಗೌರವ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಮನಸ್ಸಿನಂಥ ವಿಚಾರಗಳು ವೆರಿ ವೆರಿ ಇಂಪಾರ್ಟೆಂಟ್. ಶಾಂತಿ ಸಿಗ್ತದೆ. ಮನಸ್ಸನ್ನು ಕೆಡಿಸ್ಕೊಳ್ಬಾರ್ದು ಯಾವುದೇ ಕಾರಣಕ್ಕೆ. ಚಂದ್ರದೇವನಿಗೆ ಹಾಲನ್ನು ಅರ್ಪಿಸಿ ಕ್ಷೀರಾಭಿಷೇಕವನ್ನು ಮಾಡಿ ಲಿಂಗಕ್ಕೆ. ನಾವು ಹಾಲನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನಕ್ಕೆ ಅಭಿಷೇಕವನ್ನು ಮಾಡಿಸಿ ಅದೆಲ್ಲ ಮಾಡೋಕ್ಕಾಗ್ತದ? ಚಿಂತೆ ಬೇಡ. ಮನೆಯಲ್ಲೇ ಸ್ವಲ್ಪ ಹಾಲನ್ನು, ನಿಮ್ಮ ಮನೆಯಲ್ಲಿ ವಿಗ್ರಹ ಇದ್ದರೆ ಅದ್ರ ಮೇಲೆ ಸ್ವಲ್ಪ ಹಾಲನ್ನು ಹಾಕಿ ದೇವರಿಗೆ ಪೂಜೆಯನ್ನು ಮಾಡಿ. ನಮ್ಮನೇಲಿ ವಿಗ್ರಹ ಇಲ್ಲ, ಏನು ಮಾಡುವಂಥದ್ದು? ಹಾಲನ್ನು ಯಾವ ರೀತಿ ಬಳಸುವಂಥದ್ದು? ಸಣ್ಣ ಪುಟ್ಟ ಪ್ರಾಣಿಗಳಿಗೆ ಹಾಲನ್ನು ನೀಡಿ. ಒಂದು ಬೆಕ್ಕು ಆಗಿರ್ಬೋದು, ನಾಯಿ ಆಗಿರ್ಬೋದು, ಹಾಲನ್ನು ಸ್ವೀಕಾರ ಮಾಡುವಂಥ ಪ್ರಾಣಿಗಳಿಗೆ ಹಾಲನ್ನು ನೀಡಿ, ತೊಂದರೆ ಇಲ್ಲ. ಓಕೆ. ಮನಸ್ಸು ತುಂಬ ಮುಖ್ಯ ಅನ್ನುವಂಥದ್ದು. ಮನೆಯೇ ಮಂತ್ರಾಲಯ ಅಂತ ಹೇಳ್ತಾರೆ. ಮೀನರಾಶಿಯವರೇ, ಏನು ಧೈರ್ಯ ಇವತ್ತು ನಿಮಗೆ! ಹೊಸ ಧೈರ್ಯ ಅನ್ನುವಂಥದ್ದು ಬರ್ತದೆ. ನೀವು ಮಾಡುವಂಥ ಪ್ರಯತ್ನಗಳು ಇದನ್ನ ಫಲ ಕೊಡ್ತದೆ. ಯಾವ ಕಾರ್ಯವನ್ನು ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿರ್ತೀರಾ, ಆ ಕಾರ್ಯವನ್ನು ಈ ದಿನ ಪ್ರಾರಂಭ ಮಾಡಿ. ಹೊಸ ಹೊಸ ಕಾರ್ಯಗಳನ್ನು ಈ ದಿನ ಪ್ರಾರಂಭ ಮಾಡಿ. ಸಂಕಲ್ಪ ಅನ್ನುವಂಥದ್ದನ್ನು ಮಾಡಿ, ಪ್ರಾರಂಭ ಅನ್ನುವಂಥದ್ದನ್ನು ಮಾಡಿ. ಈ ದಿನ ಕೆಲಸವನ್ನು ಪ್ರಾರಂಭ ಮಾಡಲೇ ಇಲ್ಲ ಅಂತಂದರೆ ನಿಮಗೆ ಯಶಸ್ಸು ಬರೋದಿಲ್ಲ. ಒಂದು ಕಾರ್ಯವನ್ನು ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡ ಮೇಲೆ ಅದನ್ನು ಪ್ರಾರಂಭ ಮಾಡಲಿಲ್ಲ ಅಂದರೆ ಖಂಡಿತ ಅದು ಮುಗಿಯೋದಿಲ್ಲ. ಪ್ರಾರಂಭ ಮಾಡಿದ ಮೇಲೇ ಅದರ ಫಲಾಫಲಗಳು ನಮಗೆ ಗೊತ್ತಾಗುವಂಥದ್ದು. ಮನಸ್ಸಿನಲ್ಲೇ ಚಿಂತನೆ ಮಾಡೋದು ಬೇಡ. ಆ ರೀತಿ ಮಾಡೋಕ್ಕಾಗ್ತದ, ಈ ರೀತಿ ಮಾಡೋಕ್ಕಾಗ್ತದ, ಸಕ್ಸಸ್ ಆಗ್ತದ, ಇಲ್ಲ ಚಿಂತನೆ ಬೇಡ. ಪ್ರಾರಂಭ ಅಂತ ಮಾಡಿ. ಆಗ ಯಾವ್ಯಾವ ಹಂತದಲ್ಲಿ ನಾವೇನೇನು ಮಾಡಬೇಕು ಅನ್ನುವಂಥದ್ದು ಗೊತ್ತಾಗ್ತದೆ. ಖಂಡಿತ ಅದರಲ್ಲಿ ಯಶಸ್ಸು ಸಿಗ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಈ ದಿನ ಧ್ಯಾನ ಮಾಡಿ. ಪರಮಾತ್ಮನ ಆಶೀರ್ವಾದ ಖಂಡಿತ ದೊರೆಯುತ್ತದೆ ಇವತ್ತು. ಈ ರೀತಿಯಾಗಿ 12 ರಾಶಿಗಳ ಬಗ್ಗೆ ಈ ದಿನದ ದಿನ ಭವಿಷ್ಯವನ್ನು ನಾವು ತಿಳ್ಕೊಂಡ್ವಿ. ಇದೆಲ್ಲ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಉಪಯೋಗವಾಗಿದ್ದರೆ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನಾಳೆ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೆ ಧನ್ಯವಾದಗಳು. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮದೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವಸನ್ಮಂಗಳಾನಿ ಭವಂತು. ಶಾಂತಿರಸ್ತು.